ಅಣ್ಣ ನಮಸ್ಕಾರ ಎಲ್ಲರಿಗೂ. ಎಲ್ಲಿದ್ದೀನಿ ಕೇಳಿದ್ರೆ ಇವತ್ತು ರೋಡಲ್ಲೇ ಇದ್ದೀನಿ. ರೋಡಲ್ಲಿ ಬಂದ್ಬಿಟ್ಟು ಇವತ್ತು ಪೌರ್ಣಮಿ ಅಲ್ವಾ, ಅದೇನೋ ದೊಡ್ಡ ಪೌರ್ಣಮಿ ಏನೋ ಆ ಥರ ಏನೋ ಹೇಳ್ತಾರೆ. ಈ ಪೌರ್ಣಮಿ ಬರೋದ್ರಿಂದ ಏನು ಗೊತ್ತಾ, ಒಂದು ವಿಷಯ ಇದೆ. ನನಗೆ ಪೌರ್ಣಮಿ ಆದಮೇಲೆ ಒಳ್ಳೇದು ನಡೀತದೆ. ಯಾಕಂದರೆ ಕೆಲವರು ನಮ್ಮನೆ ಟಾರ್ಗೆಟ್ ಇಟ್ಕೊಂಡಿರ್ತಾರಲ್ವಾ, ಅಮಾವಾಸ್ಯೆಗೆ ಅವ್ರಿಗೆ ಒಳ್ಳೊಳ್ಳೆ ಜಾಗಕ್ಕೆ ಹೋಗ್ತಾರೆ, ಅದೆಲ್ಲ ಮಾಡ್ತಾರೆ. ಅದರಿಂದ ಅವರ ಟಾರ್ಗೆಟ್ ಅದೇ ಇರ್ತಾರೆ. ನನಗೆ ಪೌರ್ಣಮಿ ಬಂದರೆ ಒಳ್ಳೇದು ನಡೀತದೆ. ಅದಕ್ಕೆ ಇವಾಗ ರಾಘವೇಂದ್ರ ಸ್ವಾಮಿ ಹತ್ರ ಒಬ್ಬರನ್ನ ಕರ್ಕೊಂಡು, ವಯಸ್ಸಾದವ್ರನ್ನ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟಿದ್ದೀನಿ. ನಾನು ಹೊರಗಡೆ ನಿಂತಿದ್ದೀನಿ ಅಷ್ಟೇ. ನೀವು ಕೇಳ್ಬೋದು ಯಾಕೆ ನಿನಗೂ ಹೋಗ್ಬಾರ್ದು ಅಂತ. ನಾನು ಬೆಳಗ್ಗೆನೇ ಹೋಗಿ ಬಂದುಬಿಟ್ಟಿದ್ದೀನಿ ಇವತ್ತು ದೇವಸ್ಥಾನ ಹತ್ರ. ಶಿವನ ದೇವಸ್ಥಾನ ಹೋದ ಬೆಳಗ್ಗೆನೇ, ಎಲ್ಲಿ ಎಣ್ಣೂರು ಕ್ರಾಸ್ ಹತ್ರ. ಇವತ್ತು ಪೌರ್ಣಮಿ ಅಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ, ಎಲ್ಲರಿಗೂ ಗೊತ್ತು. ಪೌರ್ಣಮಿ ಆದರೆ ಏನಾಯ್ತು ಒಳ್ಳೇದಾಯ್ತು ಅಂತ ಹೇಳ್ತಾರೆ. ನನಗಂತೂ ಈ ಪೌರ್ಣಮಿ ಬಂದರೆ ತುಂಬ ಒಳ್ಳೇದಪ್ಪ. ಇವತ್ತು ಮುಗಿಲೆ, ನನಗೆ ನಾಳೆಯಿಂದ ಅದೃಷ್ಟ ಬಂದ್ಬಿಡುತ್ತೆ. ನೆಕ್ಸ್ಟ್ ಅಮಾವಾಸ್ಯೆ ಬರೋದು ನನಗೆ ಕೆಟ್ಟ ಸ್ಟಾರ್ಟ್ ಆಗ್ಬಿಡುತ್ತೆ. ಏಕೆಂದರೆ ನಮ್ಮ ಅಣ್ಣ ತಮ್ಮಂದಿರು ತುಂಬ ಜನಗಳು ಇರ್ತಾರಲ್ವಾ, ನಮ್ಮ ಹಿಂದ್ಗಡೆ ಇರ್ತಾರೆ. ಅವರು ಇವನ್ನೆಲ್ಲೂ ಮುಂದೆ ಬರೋದು ಬಿಡಲ್ಲ ಅಂಥವ್ರು ತುಂಬ ಜನ ಇದ್ದಾರೆ. ಮಾಡಿದೆ ಅವರೊಬ್ಬರು ವಯಸ್ಸಾದವ್ರನ್ನ ಡ್ರಾಪ್ ಮಾಡಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಈಗ ಆಟೋದಲ್ಲಿ ಬಂದ್ಬಿಟ್ಟು ಇದಿಲ್ಲ, ನನಗೆ ಹಿಂಗೆ ಇಟ್ಕೊಂಡೆ ವೀಡಿಯೋ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಅದು. ಇದೇ ನೋಡಿ ರಾಘವೇಂದ್ರ. ಇದು ಬಂದ್ಬಿಟ್ಟು IT ಗೇಟದ ಒಳಗಡೆ ಇರೋದು. ಇದು ಅದ್ರ ಒಳಗಡೆ ಕಾಣ್ತೀವಿ ನೋಡಿ, ಅದೇ ರಾಘವೇಂದ್ರ ಸ್ವಾಮಿ. ಇಲ್ಲಿ ತಗೊಂಡ್ಬಂದು ಇವಾಗ ಒಬ್ಬರನ್ನ ಡ್ರಾಪ್ ಮಾಡಿದ್ದೀನಿ. ಇವಾಗ ಬಂದ್ಬಿಟ್ಟು ಅವರು ಬರ್ತಾರೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಆಟೋ ಇದ್ರ ಡೂಮ್ ನೋಡಿದ್ರೆ ಗೊತ್ತಾಗ್ಬಿಡ್ತೀವಿ. ಸಿಂಗಲ್ದು ಬಂದ್ಬಿಟ್ಟು ಇದು ನಂದು ಫ್ರೆಂಡದು, ನಮ್ದಲ್ಲ ಗಾಡಿ, ಇದು ನಮ್ಮ ಫ್ರೆಂಡದು. ಇದು ಫುಲ್ಲು ರಾಘವೇಂದ್ರ ಸ್ವಾಮಿ ಗಂಟ. ಇದು ಫಸ್ಟ್ ಚಿಕ್ಕದಾಗಿತ್ತು, ಇವು ಸ್ವಲ್ಪ ದೊಡ್ಡದಾಗಿ ಕಟ್ಟಿದ್ದಾರೆ. ಇದೆ ಗೋಪುರ ಕಾಣ್ತೀವಿ ನೋಡಿ, ಇದೆ ಬಲ್ಲಲ್ಲ. ಫಸ್ಟೆಲ್ಲ ತುಂಬ ಚಿಕ್ಕದಿತ್ತು ಇದು ನೋಡೋಕ್ಕೆ, ಇವಾಗ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಯಾರೆಲ್ಲರೂ ಹೋಗಿದ್ರೆ ವಿಡಿಯೋ ತೋರಿಸ್ತೀನಿ ನಾನು. ಇದು ನೋಡಿ, ಇದೆ ಚಿಕ್ಕದಾಗಿರೋ ರಾಘವೇಂದ್ರ ಸ್ವಾಮಿ. ತುಂಬ ಜನ ಇದ್ದಾರೆ ಇವತ್ತು. ಪೌರ್ಣಮಿಗೆ ಆಗಿರೋದಕ್ಕೆ ಇಷ್ಟು ಜನಗಳು ಇರೋದು, ಇಲ್ಲಾಂದ್ರೆ ಇಷ್ಟು ಜನಗಳಲ್ಲಿ ಇರಲ್ಲ ಇಲ್ಲಿ. ನೀವು ಕೇಳ್ಬೋದು ಏನಂದ್ರೆ, ನೀನು ಯಾಕೆ ಒಳಗಡೆ ಹೋಗಲ್ಲ ಅಂತಲ್ವಾ, ದೇವಸ್ಥಾನ ಒಳಗಡೆಲ್ಲ ಅಷ್ಟು ಬೇಗ ಹೋಗ್ಬಿಟ್ಟು ವೀಡಿಯೋ ತೆಗಿಯೋದು, ಅದನ್ನ ಮಾಡೋ, ಅದು ಹಾಕೋದು, ಅದೆಲ್ಲ ಮಾಡಬಾರ್ದು. ನಮ್ಮದು ಏನಿದ್ರು ರೋಡೇ ಅಷ್ಟೇ. ಇದೇ ದೇವಸ್ಥಾನ ಅಂತ ತೋರಿಸ್ಬೋದು. ಇಲ್ಲ ಇದು ನೋಡಿ, ಇಲ್ಲಿ ಗಂಟ ಬರ್ತೀವಿ, ಇಲ್ಲಿ ಗಂಟ ಹೊರಗಡೆ ನಿಂತ್ಕೊಳ್ತೀವಿ, ವೀಡಿಯೋ ಮಾಡ್ತೀವಿ. ಒಳಗಡೆದೆಲ್ಲ ಫುಲ್ಲು ಡೀಟೇಲ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಅಷ್ಟು ಐಡಿಯಾ ಇಲ್ಲ, ಅದರಿಂದ ನಾವು ಅದನ್ನ ವೀಡಿಯೋ ಮಾಡಲ್ಲ. ನಮಗೇನಾದ್ರು ಫುಲ್ ಗೊತ್ತಿದ್ದರೆ ನಾವು ಮಾಡ್ತೀವಿ, ದೇವಸ್ಥಾನ ಬಗ್ಗೆ ಹೇಳ್ತೀವಿ. ನಮಗೆ ಅದರಿಂದ ಫುಲ್ ಐಡಿಯಾ ಇರೋಲ್ಲ, ಅದು ಏನು ಹೇಳಬೇಕಂತ ನಮಗೆ ಗೊತ್ತಾಗಲ್ಲ. ಬೇಕಂತೀವಿ ಇದೆ ಮೇನು ರಾಘವೇಂದ್ರ. ಅದಕ್ಕೆ ಗುರುವಾರ ಯಾವತ್ತೂ ರಶ್ ಆಗಿರೋದು. ಇವತ್ತು ಗುರುವಾರ ಅಲ್ಲ, ಇವತ್ತು ಮಂಗಳವಾರ, ಪೌರ್ಣಮಿ ಆಗಿರೋದಕ್ಕೆ ನನಗೆ ಫುಲ್ಲಾಗಿ ಗೊತ್ತಿದ್ದರೆ ನಾನು ಅದ್ರ ಬಗ್ಗೆ ಮಾತಾಡ್ತಿದ್ದೆ. ನಮ್ಗೆ ಅಷ್ಟು ಗೊತ್ತಿರಲ್ಲ. ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ವೀಡಿಯೋ ಮಾಡಿಬಿಟ್ಟು ಫುಲ್ ಏನು ಹೇಳಬೇಕು ನಮ್ಗೆ ಗೊತ್ತಾಗಲ್ಲ. ನಮ್ದು ಏನಿದ್ರು ರೋಡ್ ಗಂಟಾನೆ ನೋಡಿ, ಆದರೆ ಸಪೋರ್ಟ್ ಮಾಡಿ ನನಗೆ. ಇದು ಬಂದ್ಬಿಟ್ಟು ನಾಗವರ ಹತ್ರ ಒಂದು ಡ್ರಾಪ್ ಮಾಡಿದೆ. ಈ ನಾಗವರ ಹತ್ರ ಡ್ರಾಪ್ ಮಾಡಿಬಿಟ್ಟು ಹಂಗೆ BDA ಕಾಂಪ್ಲೆಕ್ಸ್, ಇದು BDA ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. HBR ಲೇಔಟ್, ಇದು HBR ಲೇಔಟ್ BDA ಅಂತ ಹಾಕಿದೆ ನೋಡಿ, BDA ಕಾಂಪ್ಲೆಕ್ಸ್ ಅಂತ ಹಾಕಿದ್ದಾರೆ ನೋಡಿ. HBR ಲೇಔಟು ಸರ್. ಹಂಗೆ ಇಲ್ಲೇ ಸರ್, ಇನ್ನು ಊಬರ್ ಆನ್ ಮಾಡಿದ್ರೆ ಊಬರ್ ಫೋನು ತುಂಬ ಹೀಟ್ ಆಗ್ಬಿಟ್ಟಿದೆ. ಈ ಫೋನ್ ಆವಾಗ ಸ್ವಲ್ಪ ಬಿಸಿ ಆಯ್ತದೆ, ಅದು ಏನಕ್ಕೆ ಆಯ್ತದೆ ನನಗೂ ಗೊತ್ತಾಗಲ್ಲ. ಈ ಫೋನು ರನ್ನಿಂಗ್ಲೇ ಇರೋದ್ರಿಂದ, ಊಬರ್ ಆನಲ್ಲೇ ಇರೋದ್ರಿಂದ ಅದು ಬಿಸಿ ಆಯ್ತದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಫೋನ್ ತುಂಬ ಬಿಸಿ ಆಗ್ಬಿಟ್ಟಿದೆ, ಅದಕ್ಕೆ ಊಬರ್ ಆಫ್ ಮಾಡಿದ್ದೀನಿ. ಇವಾಗ ಇನ್ನೊಂದು ½ ಆದಮೇಲೆ ಮತ್ತೆ ನಾನು ಊಬರ್ ಆನ್ ಮಾಡ್ತೀನಿ. ಯಾಕಂದರೆ ಗಾಡಿನೂ ಒಂಥರ ಎಲಿತದೆ, ಬೇಕಾ ಬೇಡವ ಅಂತ ಎಲಿತಿದೆ ಗಾಡಿಗೂ, ಅದೇ ಥರ. ಸರಿ, ಹಂಗೆ ವೆಯ್ಟ್ ಮಾಡೋಣ ಒಂದು ½ ಆಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ. ಇದೆಲ್ಲ ಅಲ್ಲಿಂದ ಬರೋದೆಲ್ಲ ಬಂದ್ಬಿಟ್ಟು ಇದು ಎಣ್ಣೂರು ಸಿಗ್ನಲಿಂದ ಬರೋದು. ಇದು ಸೈಡ್ ಹಿಂಗೆ ಹೋಗ್ಬಿಟ್ರೆ ಟ್ಯಾನಿ ರೋಡು, ಅದೇ ನಾಗವರ. ರೈಟ್ ತೊಗೊಂಡ್ರೆ ನಾಗವರ ಹೋಯ್ತದೆ, ಲೆಫ್ಟ್ ತೊಗೊಂಡ್ರೆ ಟ್ಯಾನಿ ರೋಡ್ ಹೋಯ್ತು. ಶಿವಾಜಿನಗರ್ಗೆಲ್ಲ ಹತ್ರ ಇಲ್ಲಿಂದ.